ಇಷ್ಟೆಲ್ಲ ಮಾತಾಡೋರು, ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ಚಾಮುಂಡಿ ಬೆಟ್ಟದ ಸುತ್ತೂನು, ಚಾಮುಂಡಿ ಬೆಟ್ಟಕ್ಕೆ ಅರ್ಧ ಬೇಲಿ ಹಾಕೊಂಡವ್ರಲ್ಲ, ಚಾಮುಂಡಿ ಬೆಟ್ಟ ಸುತ್ತಕ್ಕೂ ಬಹುತೇಕ ಎಲ್ಲ ಮಠಾಧೀಶರದಿದೆ ಅಲ್ಲಿ ಜಮೀನು. ಅದನ್ನು ತೆರವುಗೊಳಿಸುವಂಥದ್ದಕ್ಕೆ ಯಾಕೆ ಒಬ್ಬರು ಮಾತಾಡ್ತಿಲ್ಲ? ಅದ್ರ ಬಗ್ಗೆ ನಾವು ಎಲ್ಲೂ ಮಾತಾಡಿಲ್ಲ. ನೀವು ಮಾತಾಡಿ ಸ್ವಾಮಿ. ವಿಶ್ವನಾಥ್ ಅವರೇ, ನಿಮ್ಮ ಪಕ್ಷದ ಮುಖಂಡರುಗಳೇ ನಿಮ್ಮನ್ನ ಆದಿಯಾಗಿ ZP-ನಲ್ಲಿ ಮೀಟಿಂಗ್ ತಗೊಳ್ಳುವಾಗ ನೀವು ಪ್ರೆಸೆಂಟ್ ಇದ್ದೀರಿ. ಹೌದು, ಪ್ರಾಧಿಕಾರ ರಚನೆ ಆಗಬೇಕು, ಎಲ್ಲ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟ ಎಲ್ಲ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಅಂತ ನೀವೇ ಹೇಳಿದ್ರಿ. ಇವತ್ತು ನೋಡ್ರಿ, ನೀವು ನಿಮ್ಮ ತೆವಲಿಗೋಸ್ಕರ ಏನೇನೋ ಮಾತಾಡುವಂಥ ಕೆಲಸಗಳು ಮಾಡಿಬಿಟ್ರೆ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಏಕೈಕ ಉದ್ದೇಶನಾ? ದಿನ ಬೆಳಿಗ್ಗೆ ಎದ್ರೆ ಸಿದ್ದರಾಮಯ್ಯನವ್ರನ್ನ ಬೈಬೇಕು ಯಾವ್ದಾದ್ರು ಒಂದು ವಿಚಾರ ತಗೊಂಡು. ನೀವು ಮಾಡಿರೋ ಹಲ್ಕಾ ಕೇಸ್ಗಳಿಗೆಲ್ಲ ಸಿದ್ದರಾಮಯ್ಯನವ್ರನ್ನ ಯಾಕ್ರಿ ಬೈತೀರಿ? ಸಿದ್ದರಾಮಯ್ಯನವ್ರಿಗೆ ಏನಾಗಬೇಕಾಗಿದೆ? ಮೈಸೂರು ಚಾಮುಂಡಿ ಬೆಟ್ಟವನ್ನು ಉಳಿಸುವಂಥ ದಿಟ್ಟಿನಲ್ಲಿ ನೀವೆಲ್ಲ ಪ್ರೆಷರ್ ಹಾಕಿ ಪತ್ರಗಳನ್ನು ಕೊಟ್ಟು ಜನಸಾಮಾನ್ಯರು, ಪರಿಸರವಾದಿಗಳು ದಯಮಾಡಿ ಚಾಮುಂಡಿ ಬೆಟ್ಟನ ಉಳಿಸಿ ಅನ್ನುವಂಥ ಆಂದೋಲನದ ಮೂಲಕ ಅವ್ರನ್ನ ಹೋಗಿ 10 ಬಾರಿ ಮನವಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಪ್ರಾಧಿಕಾರವನ್ನು ರಚನೆ ಮಾಡಿರುವಂಥದ್ದನ್ನ ನೀವೇ ವೆಲ್ಕಮ್ ಮಾಡಿದ್ದೀರಿ. ಮಾಧ್ಯಮಗಳ ಮುಂದೆ ಬಂದು ನೀವೇ ಸಿದ್ದರಾಮಯ್ಯವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀರಿ. ನೀವೇ ಯು ಆರ್ ವೆಲ್ಕಮ್ಡ್, ಯು ಆರ್ ಥ್ಯಾಂಕ್ಡ್. BJP JDS ಇಬ್ಬರನ್ನು ಥ್ಯಾಂಕ್ ಮಾಡಿದ್ದೀರಿ, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ನೋಡಿದ್ರೆ ನೀವು ಸಿದ್ದರಾಮಯ್ಯನವರು ಬೈಯುವಂಥ ಕೆಲಸವನ್ನು ಮಾಡ್ತೀರಿ. ಆಯಿತು, ಪ್ರಮೋದಾದೇವಿಯವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ದಯಮಾಡಿ ತಾವು ಉತ್ತರವನ್ನು ಕೊಡಿ. ಜನಸಾಮಾನ್ಯರಿಗೆ ಒಂದು ಸೈಡ್ ಆಗಬಾರ್ದು. ಆ ದೇವಸ್ಥಾನ ನಿಮ್ಗೆ ಯಾವ ರೀತಿಯಲ್ಲಿ ಸೇರಿದ್ದು ಅನ್ನುವಂಥದ್ದು ಹೇಳಬೇಕು. ಯಾಕೆಂದರೆ ದಟ್ ವಾಸ್ ಬಿಲ್ಟ್ ಇನ್ 10th century. ಗಂಗಾ ಸಾಮ್ರಾಜ್ಯದವರು ಮಹಾಬಲೇಶ್ವರ ಟೆಂಪಲ್ನ ಇರುವಂಥದ್ದು ಕೂಡ ಈಗಲೂ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅವರು ಬಿಲ್ಟ್ ಮಾಡಿದ್ದಂಥ ಟೆಂಪಲ್ಲು ಕ್ರಮೇಣ ತಮ್ಮ ರಾಜಮನೆತನ ಅದು ಒಂದಷ್ಟು ದೇವಸ್ಥಾನ ಕಡುವಂಥದ್ದು, ಉದ್ಧಾರ ಮಾಡುವಂಥದ್ದು, ಸಕ್ಸೆಸಿವ್ ಗೌರ್ಮೆಂಟ್ಸ್ಗಳು ಏನು ಮಾಡ್ತಾರೋ ಆ ಥರ. 1947ನೇ ಇಸ್ವಿಯಿಂದ 16 ಗೌರ್ಮೆಂಟ್ಗಳು ಬಂದಾಗ ಪ್ರತಿಯೊಂದು ಗೌರ್ಮೆಂಟೂ ಅವ್ರದ್ದೇ ಆದಂಥ ಕೊಡುಗೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೋಸ್ಕರ ಇರುವಂಥದ್ದು. ಅದನ್ನ ಬಿಟ್ಬಿಟ್ಟು ಈಗ ನಾವು ಕಾಂಗ್ರೆಸ್ನವರು ಒಂದಷ್ಟು ಉದ್ಧಾರ ಮಾಡಿದೀವಿ ಅಂತ ಪೂರ್ತಿ ಬೆಟ್ಟನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಕಾಂಗ್ರೆಸ್ ಗೌರ್ಮೆಂಟ್ಗೆ ಸೇರಿದ್ದು ಅಂತ ನಾವು ಕ್ಲೈಮ್ ಮಾಡಕ್ ಬರುತ್ತಾ? ನಿಮ್ದೊಂದು ಹೋಟೆಲ್ ಇದೆ ಅಲ್ಲಿ, ನಿಮ್ದು ಒಂದು ಹೋಟೆಲ್ ಇದೆ, ಅದು ನಿಮ್ದದು, ಅದನ್ನೇನು ತಗೊಂಡಿಲ್ಲ ನಾವು, ನಿಮಗೆ ಸೇರಿದ್ದು. ಅದು ಬಿಟ್ಟು ಇಡೀ ಎಂಟೈರ್ ಚಾಮುಂಡಿ ಬೆಟ್ಟ ನಮಗೆ ಸೇರಿದ್ದು, ಈ ಎಂಟೈರ್ ದೇವಸ್ಥಾನ ನಮಗೆ ಸೇರಿದ್ದು ಅಂತ ನೀವು ಹೆಂಗ್ ಕ್ಲೈಮ್ ಮಾಡ್ತೀರಿ? ವೇರ್ ಇಸ್ ದಿ ಡಾಕ್ಯುಮೆಂಟ್ ಟು ಶೋ ದಟ್ ಹೋಲ್ ಥಿಂಗ್ ಬಿಲಾಂಗ್ಸ್ ಟು ಯು? ಹೌದು, ಕೋರ್ಟ್ಗೆ ಹೋಗಿದ್ದೀರಿ. ಪ್ರಾಧಿಕಾರದ ವಿಚಾರದಲ್ಲಿ ಪ್ರಾಧಿಕಾರ ರಚನೆ ಆದರೆ ಒಂದಷ್ಟು ಅನಾಹುತಗಳಾಗ್ತವೆ ಅಂತ ನೀವು ಹೇಳಿರೋ ಹಿನ್ನೆಲೆಯಲ್ಲಿ ಅವರು ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿದ್ದಾರೆ. ಹೈಕೋರ್ಟ್ ಹ್ಯಾಸ್ ಗ್ರಾಂಟೆಡ್ ಸ್ಟೇ ಎಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಥಾರಿಟಿ. ದಟ್ಸ್ ಆಲ್. ನಾವು ವಿ ಆರ್ ಮೂವಿಂಗ್ ನೌ. ಗವರ್ಮೆಂಟ್ ಆಫ್ ಕರ್ನಾಟಕ ಈಸ್ ಮೂವಿಂಗ್. ಸೋಮವಾರನೇ ನಾವು ಮೂವ್ ಮಾಡ್ತೀವಿ, ತೆರವುಗೊಳಿಸುವಂಥದ್ದಕ್ಕೆ, ಸ್ಟೇ ವೆಕೇಟ್ ಮಾಡಿಸುವಂಥದ್ದಕ್ಕೆ ಮೂವ್ ಮಾಡ್ತೀವಿ. ಯಾವ ಕಾರಣಕ್ಕೂ ಅಥಾರಿಟಿ ವಾಪಸ್ ತಗೊಳ್ಳುವಂಥದ್ದು ಪ್ರಶ್ನೆನೇ ಇಲ್ಲ. ಚಾಮುಂಡಿ ಬೆಟ್ಟನ ಉಳಿಸ್ಬೇಕು, ದೇವಸ್ಥಾನನ ಉಳಿಸ್ಬೇಕು, ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು, ಕಾಂಕ್ರೀಟ್ ಜಂಗಲ್ ಮಾಡುವಂಥದ್ದನ್ನ ಅವಾಯ್ಡ್ ಮಾಡಬೇಕು, ಅದಕ್ಕೆ ಆದಂಥ ಸ್ಯಾಂಕ್ಟಿಟಿನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅಥಾರಿಟಿ ರಚನೆ ಆಗಿರುವಂಥದ್ದು. ಅಥಾರಿಟಿ ರಚನೆ ಆಗಿದೆ ಅಂತಂದ್ರೆ ಬೇರೆಯವ್ರಿಗೆ ಮಾರ್ಬಿಟ್ಟಿರೋದಲ್ಲ ಅದು. ದಟ್ ಇಸ್ ಸ್ಟಿಲ್ ಅಂಡರ್ ದಿ ಕಂಟ್ರೋಲ್ ಆಫ್ ಮುಜರಾಯ್ ಡಿಪಾರ್ಟ್ಮೆಂಟ್. ಅಥಾರಿಟಿ ಇಸ್ ಆಲ್ಸೋ ಕಮಿಂಗ್ ಅಂಡರ್ ಮುಜರಾಯ್. ದೆನ್ ಫೈನಲಿ ಮುಜರಾಯ್ ಇಸ್ ಕಮಿಂಗ್ ಅಂಡರ್ ಗವರ್ಮೆಂಟ್ ಆಫ್ ಕರ್ನಾಟಕ. ಇದು ಕರ್ನಾಟಕ ಗವರ್ಮೆಂಟ್. ಈಗ ಅರಮನೆ ಯಾರ ವ್ಯಾಪ್ತಿನಲ್ಲಿದೆ? ನೀವು ಯು ಆರ್ ಓನ್ಲಿ ದೇರ್. ಹೂ ಇಸ್ ದಿ ಕಸ್ಟೋಡಿಯನ್? ಹೂ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಪ್ಯಾಲೇಸ್? ಆ ಥರ ಇದೆ ಅಷ್ಟೇ. ಅದಕ್ಕೆ ತಮ್ಮದು ಯಾಕೆ ಅಬ್ಜೆಕ್ಷನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಸಮಸ್ಯೆ ಆದರೂ ಏನು ಅನ್ನುವಂಥದ್ದು. ಇಂಥವ್ರಿಗೂ ಮಾಡ್ತಾ ಇದ್ದಿದ್ದು ಯಾರು? ದೇವಸ್ಥಾನ ಬೆಟ್ಟವನ್ನು ನಿರ್ವಹಣೆ ಮಾಡ್ತಾ ಇದ್ದುವಂಥವ್ರು ಯಾರು? ನೀವಾ? ರಾಜಮಂತ್ರದವರ? ಸರ್ಕಾರ ಅಲ್ವಾ? ಅದಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ಇಲ್ವಾ?
ಡೆಪ್ಟಿ ಕಮಿಷನರ್ ಇಲ್ವಾ? ಅವ್ರು ತಾನೇ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದು. ಅಥಾರಿಟಿ ಮಾಡಿದ ತಕ್ಷಣ ಯಾಕೆ ನಿಮ್ದು ಅಬ್ಜೆಕ್ಷನ್ ಬಂತು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಿಜೆಪಿಯವರು ಯಾಕೆ ಗೋಸಂಬಿತನದ ನಾಟಕ ಆಡ್ತಾ ಇದ್ದಾರೆ? ವೈ ಆರ್ ಯು ಮೇಕಿಂಗ್ ಡ್ರಾಮಾಸ್? ಡೋಂಟ್ ಡೂ ಡ್ರಾಮಾಸ್. ಮೈಸೂರು ಡೆವಲಪ್ ಮಾಡೋದೇ ಬೇಡವಾ? ಹೇಳಿ, ಬಿಜೆಪಿಯವರು JDS ನೇರವಾಗಿ ಏನು ಮಾಡಬೇಡಿ ಸ್ವಾಮಿ ಮೈಸೂರಿಗೆ ಅಂತ ಹೇಳ್ಬಿಡಿ ಆಯ್ತಾ? ಒಂದು ಪೈಸೂರು ಕೆಲಸನೂ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಡಿ. ಬೇಕಾದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ ಶ್ರೀರಾಮಯ್ಯ ಸಾಹೇಬ್ರಿಗೆ, ಏನು ಮಾಡಬೇಡಿ ಸರ್ ಮೈಸೂರಿಗೆ ಬಿಟ್ಬಿಡಿ ಅಂತ.